ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಕೂಡ ಮಾಲಾ ಶಿವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಸ್ಪೆಷಲಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆಯಲ್ಲಿರುವಂಥ ಹರಪನಹಳ್ಳಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀನಿ. ಎಸ್, ಅಲ್ಲಿ ಒಂದು ನಮ್ಮ ಅಕ್ಕ, ನನ್ನ ಸ್ವಂತ ಅಕ್ಕ, ಅಂದರೆ ನನ್ನ ತಾಯಿ ಅಂತಲೇ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ನನ್ನ ತಾಯಿ ಇಲ್ಲ ಅಂತ ಹೇಳಿದ್ರು ಏನೂ ಕೊರಗಿಲ್ದಲೇ ನೋಡ್ಕೊಳ್ಳೋ ಅಂಥ ಏಕೈಕ ವ್ಯಕ್ತಿ ಅವಳು, ನನ್ನ ಅಕ್ಕ. ಅವಳ ಒಂದು ಡೆಲಿವರಿ ಇದೆ. ಸೊ ಅಕ್ಕ ಪ್ರೆಗ್ನೆಂಟ್ ಆಗಿದ್ದರು. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀವಿ, ಯಾವ ಮಗು ಆಗ್ಬೋದು, ಗಂಡು ಪಾಪುನೋ ಹೆಣ್ಣು ಪಾಪುನೋ ಅಂತ ಎಲ್ರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇರುವಂಥದ್ದು. ಸೊ ಹಾಗಾಗಿ ನಾಳೆ ಡೆಲಿವರಿ ಇದೆ, ಹಾಗಾಗಿ ನಾನು ಇವತ್ತು ಹೊರಡ್ತಾ ಇದ್ದೀನಿ. ಸೊ ನಮ್ಮ ಮನೆಯವ್ರು ಬಂದು ನೆಕ್ಸ್ಟ್ ಡೇ ಬರ್ತಾರೆ, ಡೆಲಿವರಿ ಆದ ನಂತರ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ನನ್ನ ತಾಯಿಯವರಿಲ್ಲ. ಸೊ ಹಾಗಾಗಿ ನಾನು ಹೋಗಲೇಬೇಕಾಗತ್ತೆ. ನನ್ನ ತಾಯಿಯವರು ಕೂಡ ನಾನು ಹೋಗ್ತಾ ಇದ್ದೆ, ಯಾಕಂದರೆ ನನ್ನ ಪಂಚಪ್ರಾಣ ಅವಳು. ನನ್ನ ಅಕ್ಕ ಅಂದರೆ ನನಗೆ ನನ್ನ ಇಡೀ ಪ್ರಪಂಚದಲ್ಲಿ ನನಗೆ ತುಂಬ ಇಷ್ಟ ಆಗಿರುವಂಥ ಇಬ್ಬರು ವ್ಯಕ್ತಿಗಳು ಅಂತ ಅಂದರೆ ಅತಿ ಹೆಚ್ಚು, ಎಲ್ಲರೂ ಕೂಡ ಇಷ್ಟನೇ, ನನಗೆ ಅತಿ ಹೆಚ್ಚು ತುಂಬ ಲೈಫಲ್ಲಿ ಇಷ್ಟ ಅಂತ ಹೇಳಿದ್ರೆ ಒಂದು ನನ್ನ ಮನೆಯವರು, ಅಬ್ವಿಯಸ್ಲಿ ಪೇರೆಂಟ್ಸ್ ಇದ್ದೇ ಇರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಒಂದು ನನ್ನ ಮನೆಯವರು, ಹಾಗೆ ಇನ್ನೊಂದು ನನ್ನ ಜೀವ ಅಂತ ಹೇಳಿದ್ರೆ ನನ್ನ ಅಕ್ಕ, ನನ್ನ ಎರಡನೇ ತಾಯಿ ಅಂತ ಹೇಳ್ಬೋದು. ಸೊ ಅವಳನ್ನು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನನಗಂತೂ ತುಂಬ ಕ್ಯೂರಿಯಾಸಿಟಿ, ನನಗೆ ಅಂತಲ್ಲ ಎಲ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ನೀವೆಲ್ಲರೂ ಕೂಡ ನನ್ನ ಜೊತೆಗಿರ್ತೀರಾ. ಯಾವ ಬೇಬಿ ಆಯಿತು, ಹೇಗೆಲ್ಲ ಆಯಿತು, ಸಿಸೇರಿಯನ್ ಆಯಿತು, ನಾರ್ಮಲ್ ಆಯಿತು ಅಂತ ನಿಮಗೆಲ್ರಿಗೂ ಕೂಡ ನಾನು ವಿಷಯನ ತಿಳಿಸ್ತೀನಿ. ಯಾವ ಪಾಪು ಆಯಿತು, ಪಾಪು ಹೇಗಿತ್ತು. ಎಸ್, ನಮಗೆ ಕೊನೆವರೆಗೂ ವಿಡಿಯೋನ ನೋಡಿ. ಎಲ್ರಿಗೂ ಕೂಡ ಇದು ಪ್ರೆಗ್ನೆಂಟ್ ಆಗೋಗಬೇಕು ಅನ್ನೋರ್ಗೂ, ಪ್ರೆಗ್ನೆಂಟ್ ಯಾರ್ಯಾರೆಲ್ಲ ಅಂದರೆ ಒಂದು ಮಗುವಿಗೆ ತಾಯಿ ಆಗುವಂಥದ್ದು ಒಂದು ಆ ಕ್ಷಣ ಏನಿದೆ, ಒಂದು ಹೆಣ್ಣು ಮಕ್ಕಳ ಜೀವನದ ಅತ್ಯಂತ ಪವಿತ್ರ ಮತ್ತೆ ಅದ್ಭುತ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋವಿನ ನಡುವೆನೂ ಕೂಡ ಮುದ್ದಾದ ಮಗುವಿನ ಮೊದಲ ಅಳುವನ್ನ ಆಕೆಯ ಹೃದಯ ಕೇಳಿಸ್ಕೋಬೇಕು ಅನ್ನೋ ಒಂದು ಮಿಡಿತ ಇರುತ್ತಲ್ಲ, ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ತಾಯಿ ಅನುಭವಿಸುವಂತಹ ಒಂದು ನೋವಾಗಿರ್ಬೋದು, ಸಂತೋಷ ಆಗಿರ್ಬೋದು, ಆತಂಕ, ಇವೆಲ್ಲವೂ ಕೂಡ ನಿಸ್ವಾರ್ಥ ಪ್ರೀತಿಯನ್ನ ಸಂಕೇತವನ್ನ ವ್ಯಕ್ತಪಡಿಸುವಂಥದ್ದು. ಎಷ್ಟೇ ನೋವಿದ್ರು ತನ್ನ ಮಗುವನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಾಗ ಅವಳಲ್ಲಿರುವಂತಹ ಎಲ್ಲ ಕಷ್ಟಗಳು ಕೂಡ ಮರ್ತು ಹೋಗ್ತಾಳೆ. ತಾಯಿಯ ಪ್ರೀತಿ ಒಂದು ಜೀವವನ್ನ ನೀಡುವಂಥದ್ದು, ಜೀವನವನ್ನೇ ರೂಪಿಸುವಂತಹ ಒಬ್ಬ ದೈವ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಹೆಣ್ಮಕ್ಳಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ನನ್ನ ಲೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಬೇಡಿ. ಎಸ್, ನಾನು ಬೆಂಗಳೂರಿನಿಂದ ಹರಪನಹಳ್ಳಿ ರೀಚ್ ಆಗೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು ಆಲ್ರೆಡಿ. ಸೊ ಮನೆಯಲ್ಲಿ ನಮ್ಮ ಅತ್ತೆಯವರು ಆಲ್ರೆಡಿ ಬಸ್ಸಾರು ಮುದ್ದೆ ಸೂಪರಾಗಿ ಮಾಡಿದ್ರು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋದ್ವಿ ಅಡ್ಮಿಟ್ ಆಗಲಿಕ್ಕೆ. ಎಸ್, ಅಲ್ಲಿದ್ದಂತಹ ಸ್ಟಾಫ್ ನರ್ಸ್ಗಳೆಲ್ಲರೂ ಕೂಡ ಏನೆಲ್ಲ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡಿಸ್ಕೋಬೇಕು ಅದಕ್ಕೆ ರೆಡಿ ಮಾಡಿಸ್ಕೊಳ್ತಾ ಇದ್ರು. ಎಸ್, ಹೀಗಿತ್ತು. ಕೊನೆಯದಾಗಿ ಕೆಲವೊಂದು ಸಿಗ್ನೇಚರ್ಸ್ಗಳನ್ನು ಕೂಡ ತಗೊಂಡ್ರು. ಯಾಕಂತ ಹೇಳಿದ್ರೆ ತುಂಬ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಯಾರಿಗೂ ಕೂಡ ವಿ ಕೆನಾಟ್ ಪ್ರಿಡಿಕ್ಟ್ ಆರ್ ಹೆಲ್ತ್, ಏನಾಗಬಹುದು ಮುಂದೆ ಅಂತ ಹೇಳಿ. ಸೊ ಹಾಗಾಗಿ ಅದನ್ನೆಲ್ಲನೂ ಕೂಡ ಲೀಗಲಿ ನಾವು ಒಪ್ಕೊಂಡಿದ್ದೀವೋ ಇಲ್ವೋ ಅನ್ನೋದಕ್ಕೆ ನಾವು ಖಂಡಿತವಾಗ್ಲೂ ಸೈನ್ ಮಾಡಬೇಕಾಗತ್ತೆ. ಸೊ ನನ್ನ ಅಕ್ಕ ಸೈನ್ ಮಾಡುವಾಗಲೂ ಕೂಡ ಏನೋ ಒಂಥರ ಆತಂಕ, ಭಯ ಅನಿಸ್ತಾ ಇತ್ತು ಅವ್ರಿಗೆ. ಸೊ ಮುಖದಲ್ಲಿ ನನಗೆ ಅದು ಗೊತ್ತಾಗ್ತಾ ಇತ್ತು. ಸೊ ನಾನು ಕೂಡ ಅವಾಗವಾಗ ಧೈರ್ಯ ಹೇಳ್ತಾ ಇದ್ದೆ. ಎಸ್, ಸೊ ಬರೀ ತಾಯಿ ಆಗೋರು ಮಾತ್ರ ಅಲ್ಲ, ತಂದೆ ಆಗೋರು ಕೂಡ ಖಂಡಿತವಾಗ್ಲೂ ಸಿಗ್ನೇಚರ್ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಬ್ಬರೂ ಒಪ್ಪಿಗೆ ಮೇರೆಗೆ ಮಾತ್ರ ಆ ಒಂದು ಡೆಲಿವರಿ ಅನ್ನೋದು ಮಾಡೋದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಎಸ್, ಹೀಗಿತ್ತು. ಸಿಗ್ನೇಚರ್ಸ್ಗಳನ್ನೆಲ್ಲ ತೊಗೊಂಡ್ರು. ಸೊ ನಮ್ಮ ಭಾವನ ಮುಖದಲ್ಲೂ ಕೂಡ ತುಂಬಾ ಭಯ ಇತ್ತು. ಅದನ್ನು ಕೂಡ ನಾನು ಎದ್ದು ಕಾಣಿಸ್ತಾ ಇತ್ತು. ಇನ್ನೂ ಒಂಥರ ಭಯ ಹೌದಲ್ವಾ? ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಇದನ್ನು ಮಾಡೇ ಇರ್ತೀರ. ಯಾರ್ಯಾರಿಗೆಲ್ಲ ಮಗು ಆಗಿದೆ ನೀವೆಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ನ ಮಾಡಿರ್ತೀರ. ನಿಮಗೂ ಹೀಗಾಗಿದ್ದರೆ ಕಮೆಂಟ್ ಮಾಡಿ. ಎಸ್, ಅಲ್ಲೇ ಎಂಟ್ರೆನ್ಸಲ್ಲಿ ನೋಟಿಸ್ ಬೋರ್ಡ್ ಕೂಡ ಇತ್ತು. ಅಧಿಕಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದು. ಎಸ್, ಎಲ್ಲ ಸಿಗ್ನೇಚರ್ ಎಲ್ಲ ತೊಗೊಂಡ ಮೇಲೆ ನನ್ನ ಅಕ್ಕ ಅವ್ರನ್ನ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾಯಿತು. ನೋಡಿ ಹೇಗೆ ಮಲಗಿದ್ದಾಳೆ. ಅವಳಿಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಭಯ, ಆದರೂ ಸ್ವಲ್ಪ ಧೈರ್ಯವಾಗೇ ಇದ್ಲು. ಸೊ ಫಸ್ಟು ಚೆಕ್ ಮಾಡಿದ್ದಂತ ಹೇಳಿದರೆ ಬೇಬಿಯ ಹಾರ್ಟ್ ರೇಟ್ ಎಷ್ಟಿತ್ತು ಅಂತ ಚೆಕ್ ಮಾಡಿದ್ರು. ಸ್ವಲ್ಪ ಫ್ಲಕ್ಚುಯೇಟ್ ಕೂಡ ಆಗ್ತಾ ಇತ್ತು. ಎಸ್, ಬಟ್ ಆರೋಗ್ಯವಾಗಿದೆ ಅಂತ ಕೂಡ ಡಾಕ್ಟರ್ ಹೇಳಿದ್ರು. ಸೊ ಹಾಗಾಗಿ ಭಯ ಏನು ಬೀಳಲಿಲ್ಲ.
ಪ್ರಾಬಬ್ಲಿ ನಿಮಗೆ ಕಾಣಿಸ್ತಿರ್ಬೋದು ಹೇಗೆ ಹಾರ್ಟ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಅಂತ ಹೇಳಿ, ಹೇಗೆ ಮೂಮೆಂಟ್ ಆಗ್ತಾ ಇದೆ ಅನ್ನೋದು ಕೂಡ. ಈವನ್ ಸೌಂಡ್ ಕೂಡ ನಮಗೆ ಕೇಳಿಸ್ತಾ ಇತ್ತು. ಎಸ್, ತುಂಬ ಖುಷಿ ಆಗ್ತಿತ್ತು ಆ ಸೌಂಡ್ನ ಕೇಳಿ ಕೂಡ. ನನ್ನ ಅಕ್ಕನಿಗೆ ರಾತ್ರಿ ಅಡ್ಮಿಟ್ ಮಾಡ್ಕೊಂಡಿದ್ರು ಕೂಡ ಯಾವುದೇ ತರಹ ಮೆಡಿಕೇಷನ್ಸ್ ಏನೂ ಕೊಡಲಿಲ್ಲ, ಜಸ್ಟ್ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು ಅಷ್ಟೇ. ತಾಯಿ ಕಂಡೀಷನ್ ಹೇಗಿದೆ, ಮಗುವಿನ ಕಂಡೀಷನ್ ಹೇಗಿದೆ ಅಂತ ಅಬ್ಸರ್ವೇಷನಿಗೆ ಅಷ್ಟೇ ಬಿಟ್ಟರೆ. ಎಸ್, ಮಾರ್ನಿಂಗ್ ಆಯಿತು. ಮಾರ್ನಿಂಗ್ ಆದಮೇಲೆ ನರ್ಸ್ಗಳೆಲ್ಲ ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಏನು ಗ್ಲುಕೋಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ವೇನ್ಸ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಭಾವ ಅವರೇ ನಮ್ಮ ಅಕ್ಕ ಅವರಿಗೆ ಏನು ಇಂಜೆಕ್ಷನ್ನ ಕೊಡ್ತಾಯಿದ್ರು, ಜೊತೆಗೆ ಡ್ರಿಪ್ಸ್ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಕೊನೆಗೂ ವೇನ್ ಸಿಕ್ತು. ನೋಡಿ, ಏನು ಅದೃಷ್ಟ ಅಲ್ವಾ. ಹೆಂಡತಿ ತನ್ನ ಗಂಡನಿಂದನೇ ಮೆಡಿಕೇಷನ್ಸ್ನ ಕೊಡಿಸ್ಕೊಳ್ಳೋದು ಕೂಡ ಒಂದು ಅದೃಷ್ಟ ಅಂತ ಹೇಳ್ಬೋದು. ಎಸ್ ಮಂಜು, ಯು ಆರ್ ವೆರಿ ಲಕ್ಕಿ. ಥ್ಯಾಂಕ್ ಯು ಬಾವಾ. ಎಸ್, ಇದು ಬಂದು ಅರ್ಧ ಗಂಟೆ ಡೆಲಿವರಿಗಿಂತ ಮುಂಚೆ ಹೀಗಿತ್ತು ಕಂಡೀಷನ್. ಹಾಗೆ ನನ್ನ ಅಕ್ಕನ ದೊಡ್ಡ ಮಗಳು ರಿಶಾನ್ವಿ ರಾಘವೇಂದ್ರ ಅವರು ತುಂಬ ವೆಯ್ಟ್ ಮಾಡ್ತಾಯಿದ್ರು ಖುಷಿಯಾಗಿ. ಜಸ್ಟ್ ಸೇ ಹಾಯ್, ಡನ್, ಯು ಸೇ ಡನ್. ರಿಶಾನ್ವಿ, ವೆರಿ ಗುಡ್. ಮಾತಾಡು. ಏನಾದರೂ ಏನು ಫೀಲ್ ಆಗ್ತಾಯಿದೆ ಇವಾಗ? ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡಿದ್ಯಾ? ರಿಲೇಷನ್ಸ್ ಎಲ್ಲ ಬಂದಿದ್ದಾರೆ, ಅಣ್ಣ, ಅತ್ತಿಗೆ, ತಂಗಿ, ಅಪ್ಪಾಜಿ, ಅಂಕಲ್, ಆಂಟಿ ಎಲ್ಲರೂ ಬಂದಿದ್ದಾರೆ. ತುಂಬಾ ಖುಷಿ ಆಯಿತು ನಮಗೋಸ್ಕರ. ಎಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ರಿಶಾನ್ವಿ ರಾಘವೇಂದ್ರ ಅವರೇ, ಮಾತಾಡಿ ಮೇಡಮ್. ರಿಶಾನ್ವಿ ಮೇಡಮ್ ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್. ನಿಮಗೆ ತಮ್ಮ ಬರ್ತಾನ ತಂಗಿ ಬರ್ತಾನ ಮೇಡಮ್? ಹಾಂ, ಯಾವುದು ಬರುತ್ತೆ ಹೊರಗಡೆ? ಹಾಂ, ನನಗೆ ಈ ಥರ ಪ್ರೆಗ್ನೆಂಟ್ ಇರೋರಿಗೆ ಈ ಥರ ಹೊಟ್ಟೆನ ಸವರಬೇಕು, ಹೇಗೆಲ್ಲ ಮಗು ಒಳಗಡೆ ಏನೆಲ್ಲ ಮಾಡ್ತಿರುತ್ತೆ, ಓದಿತಾ ಇರುತ್ತೋ ಅಥವಾ ಮೂಮೆಂಟ್ ಆಗ್ತಾ ಇರುತ್ತೋ ಅನ್ನೋದು ನೋಡಲಿಕ್ಕೆ ನನಗೆ ತುಂಬ ಕ್ಯೂರಿಯಾಸಿಟಿ. ಸಿಕ್ಕಾಪಟ್ಟೆ ಮೂಮೆಂಟ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾನು ಮುಟ್ಟಿದಾಗ ತುಂಬ ಹೊಡಿತಾ ಇತ್ತು. ನನಗೆ ಇಷ್ಟು ಕೇಳುವಾಗ ನಮ್ಮ ಅಕ್ಕಂಗೆ ಎಷ್ಟು ಹೊಡೆದಿರೋಣ. ಆ ಪಾಪು ಹೊರಗೆ ಬರಲಿ, ಮಾಡೋಣ ಆ ಪಾಪುಗೆ. ದಟ್ ಮೂಮೆಂಟ್ ವಾಸ್ ವೆರಿ ವೆರಿ ನೈಸ್. ಎಸ್, ತಾಯಿ ಕಂಡೀಷನ್ ನೋಡಿ ಡಾಕ್ಟರ್ ಹೇಳಿದ್ರು ನಾರ್ಮಲ್ ಆಗೋದು ಕಷ್ಟ ಇದೆ, ಸೊ ಸಿಸೇರಿಯನ್ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಮೈಂಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ರು. ಸಡನ್ನಾಗಿ ಚಳಿ ಸ್ಟಾರ್ಟ್ ಆಗೋಯ್ತು ಅಕ್ಕಂಗೆ. ಹಾಗಾಗಿ ಸ್ವಲ್ಪ ಡ್ರಿಪ್ಸ್ ಎಲ್ಲ ಹಾಕಿದ್ರು, ಗ್ಲುಕೋಸ್ ಎಲ್ಲ ಹಾಕ್ತಾಯಿದ್ರು. ಈಗ OT ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಬಾಯ್, ಖುಷಿಯಾಗಿ ಬರ್ಬೇಕಾ? ಓಕೆ. ಅಕ್ಕ OT ಥಿಯೇಟ್ರಿಗೆ ಹೋದ ತಕ್ಷಣನೇ ನಮ್ಮ ಭಾವಂಗೆ ಭಯ ಶುರು ಆಯಿತು. ಓಕೆ, ಮಾತಾಡ್ಸೋಣ ಬನ್ನಿ. ಅಲ್ಲ, ಏನು ಅನಿಸ್ತಾ ಇದೆ ಅಂತ? ಏನು ಅನಿಸ್ತಿಲ್ಲ? ಖುಷಿ ಆಗ್ತಿದೆಯೋ ಭಯ ಆಗ್ತಿದೆಯೋ? ಎರಡು ಸೇರಿ. ಹೇಳಿ, ಏನಾದರೂ ಹೇಳಿ. ಹಾಂ, ನಿಮ್ಮ ಮನೆಯವರು OT ಥಿಯೇಟ್ರ್ ಒಳಗೆ ಹೋಗಿದ್ದಾರೆ. ಹಾಂ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಮೆಡಿಕಲ್ ಫೀಲ್ಡು, ಇನ್ನು ಜಾಸ್ತಿನೇ ಭಯ. ನಿಮ್ಮ ಪ್ರಿಡಿಕ್ಷನ್ ಏನು? ಬಾಯ್ ಬೇಬಿನ ಗರ್ಲ್ ಬೇಬಿನ? ಅಲ್ಲ, ನಿಮ್ಮ ಪ್ರಿಡಿಕ್ಷನ್. ಹಾಂ, ಹಾಂ, ಓಕೆ. ಹಾಂ, ನಿಮಗೆ ಇವಾಗ ಮಂಜು ಒಳಗೋಗಿದ್ದಾಳಲ್ವಾ, ಏನು ಕ್ಯೂರಿಯಾಸಿಟಿ ಇದೆ ನಿಮಗೆ? ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ? ಓಕೆ, ಪ್ರಿಯಾ ಅವರೇ ನೀವು ಹೇಳಿ. ಈಗಿನ ಮೂಮೆಂಟ್ ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಿದೆಯಾ? ನಮ್ಮ ಫ್ಯಾಮಿಲಿಗೆ ಇನ್ನೊಬ್ರು ಆ್ಯಡ್ ಆಗ್ತಾ ಇದ್ದಾರೆ ಅಂತ. ಓಕೆ, ಕ್ಯೂರಿಯಾಸಿಟಿ. ಓಕೆ.
ಎಸ್ ಇಲ್ಲ ಖುಷಿ ಏನಮ್ಮ ಬರುತ್ತೆ ಬರುತ್ತೆ ಎಲ್ಲರೂ ಕೂಡ ಕಾಯ್ತಾ ಇದ್ವಿ. ಹಾಗೆ ನಮ್ಮ ಅಕ್ಕವರ ಅತ್ತೆಯವರು ಅಂತೂ ತುಂಬ ಭಯದಲ್ಲೇ ಇದ್ದರು. ಅಂತೂ ಇಂತೂ ನಮ್ಮ ಸಮಾಜಕ್ಕೆ ಒಳಿತಾಗಲಿ ಅಂತ ಜನ್ಮವನ್ನು ನೀಡಿರೋವಂಥ ನನ್ನ ಅಕ್ಕ, ಅದು ಹೆಣ್ಣು ಮಗುವಿಗೆ ಕೆಲವೊಂದು ಕ್ಷಣಕ್ಕೆ ಎಲ್ಲರೂ ಕೂಡ ಬೇಜಾರಾದ್ರು. ಯಾಕೆಂದರೆ ಆಲ್ರೆಡಿ ಪಾಪು ಇತ್ತು, ಹೆಣ್ಣು ಪಾಪು ಇರೋದ್ರಿಂದ ಗಂಡು ಪಾಪು ಬೇಕು ಅಂತ ಇದ್ದರು. ಬಟ್ ಬೇಜಾರು ಅನ್ನೋದಕ್ಕಿಂತ ನನಗೆ ಏನಿತ್ತು ಅಂದರೆ ನನ್ನ ಅಕ್ಕ ಯಾವ ಥರ ತಗೊಳ್ತಾಳೆ, ಅವಳಿಗೂ ಕೂಡ ಗಂಡು ಮಗು ಆಗಬೇಕಂತ ಆಸೆ ಇತ್ತು. ನನಗೆ ಮಗು ಕಂಡೀಷನ್ಗಿಂತ ನನ್ನ ಅಕ್ಕನ ಕಂಡೀಷನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವಳು ಯಾವ ಥರ ರಿಸೀವ್ ಮಾಡ್ಕೊಳ್ತಾಳೆ ಮಗು ಅನ್ನೋದನ್ನು ನನಗೆ ತುಂಬ ಭಯ ಇತ್ತು. ಆದರೂ ಅವಳು ಕಿವಿಯಲ್ಲಿ ಹೋಗಿ ನಾನು ಸಮಾಧಾನ ಮಾಡಿದೆ, ಹೇಳಿ ಖುಷಿ ಆದ್ಲು. ಎಲ್ಲರೂ ಗಣಪಾಪು ಬೇಕು ಅಂತ ಅನ್ಕೊಂಡಿದ್ದರು. ಆ ನೋಡಿ ತಂಗಿ ಬಂದ್ಬಿಟ್ಟಲ್ಲವ ಹೊರಗೆ. ಸೂಪರ್ ಸೂಪರ್ ಆಗಿದೆ, ಸೂಪರ್ ಸೂಪರ್, ವೆರಿ ಗುಡ್ ವೆರಿ ಗುಡ್. ನಮ್ಮನ್ನೆಲ್ಲ ನೋಡ್ತಾ ಎಷ್ಟು ಅದ್ಭುತ ಅಲ್ವಾ. ಒಂದು ಶೇರ್ ಮಾಡ್ವಿ, ಒಂದು ಕೊಡುಗೆ ಆಗಿರ್ಬೋದು, ನೇಚರ್ ನಮ್ಮ ಪ್ರಕೃತಿ ವಿಸ್ಮಯ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಸಖತ್ತಾಗಿದೆ ಪಾಪು ಮಾತ್ರ, ಬ್ಯೂಟಿಫುಲ್ ಬ್ಯೂಟಿಫುಲ್. ನಾನು ಸಿಕ್ಕಾಪಟ್ಟೆ ಅದ್ರ ಜೊತೆ 5 days ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಮೂಮೆಂಟ್ಸ್ ಎಲ್ಲ. ನೋಡಿ, ಇಂದಿಗೂ ಕೂಡ ಕೆಲವರು ಗಂಡು ಮಗು ಬೇಕೇ ಬೇಕು, ಹೆಣ್ಣು ಮಗು ಬೇಡ ಎಂದು ಯೋಚಿಸೋದು ಸಮಾಜದ ತಪ್ಪು ಮನೋಭಾವ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಹೆಣ್ಣು ಮಗು ಮನೆಗೂ ಸಮಾಜಕ್ಕೂ ಒಂದು ಅನನ್ಯವಾದಂತಹ ಶಕ್ತಿಯಾಗಿ ನಿಲ್ತಾಳೆ. ಅವಳ ಸಹನೆ ಆಗಿರ್ಬೋದು, ಜ್ಞಾನ, ಹೊಣೆಗಾರಿಕೆ, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಹೆಣ್ಣು ಮಗು ಬೆಳೆದ್ರೆ ಮನೆಗೆ ಸಂತೋಷವನ್ನು ತರ್ತಾಳೆ, ಕುಟುಂಬಕ್ಕೆ ಬಲವಾಗ್ತಾಳೆ, ಸಮಾಜಕ್ಕೆ ಬೆಳಕನ್ನು ಹಚ್ತಾಳೆ. ಸೊ ಆಗಿನ ಕಾಲದ ಶಿಕ್ಷಣ, ಉದ್ಯೋಗ, ಕಲೆ, ವಿಜ್ಞಾನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿ ಇರ್ತಾರೆ. ನಾವೆಲ್ಲರೂ ಕೂಡ ಇವಾಗ ಗಮನಿಸ್ತಾ ಇದ್ದೀವಿ. ತಾಯಿಯಾಗಿ, ಹೆಣ್ಣು ಸಹೋದರಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಬದಲಾವಣೆಯ ಒಂದು ಶಕ್ತಿಯಾಗಿ ಬೆಳೆಯುತ್ತಾಳೆ. ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ಇಂದಿರಾ ಗಾಂಧಿ ಮೇಡಮ್ ಅವರು ಒಂದು ಮಾತನ್ನು ಹೇಳ್ತಾರೆ, ತೊಟ್ಟಿಲನ್ನು ತೂಗುವ ಕೈಗಳು ಇಡೀ ಜಗತ್ತನ್ನೇ ತೂಗಬಲ್ಲೆಳು ಅಂತ ಹೇಳಿ. ನಾನು ಪ್ರೀತಿಯಿಂದ ಸೋನು ಅಂತ ಕರಿತೀನಿ ನನ್ನ ಮಗಳಿಗೆ. ಮಗಳೇ, ನಿನ್ನ ಭವಿಷ್ಯ ಬೆಳಕಿನಿಂದ ತುಂಬಿರಲಿ ಎಂದು ನಾನು ಹಾರೈಸ್ತೇನೆ. ನೀನು ನಡೆಯುವಂತಹ ಈ ಹೊಸ ಜೀವನಯಾನ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತ್ಮವಿಶ್ವಾಸ, ಧೈರ್ಯ ಮತ್ತು ದಯೆಯಿಂದ ತುಂಬಿರಲಿ. ಜಗತ್ತಿನಲ್ಲಿ ಒಬ್ಬ ಒಳ್ಳೆಯ ಮಹಿಳೆಯಾಗಿ ಬದುಕೋದು ದೊಡ್ಡ ಸಾಧನೆ ಆಗಿದೆ ಇಲ್ಲಿ. ಅದಕ್ಕಾಗಿ ಅಗತ್ಯವಾದಂತಹ ಮೌಲ್ಯಗಳು ನಿನ್ನೊಳಗೆ ಇರ್ತವೆ. ಆದರೆ ಸಹಾನುಭೂತಿ, ಪ್ರಾಮಾಣಿಕತೆ, ಮಾನವೀಯತೆ ಮತ್ತು ಉತ್ತಮ ಹೃದಯ ನಿನ್ನದಾಗಲಿ. ಬಡವರಿಗೆ ಸಹಾಯ ಅಗತ್ಯವಿರುವವರಿಗೆ ಬೆಳಕಾಗುವ ಮನಸ್ಸು ನಿನ್ನಲ್ಲಿ ಇರಲಿ. ಆ ಶಕ್ತಿಯನ್ನು ಎಂದಿಗೂ ಕೂಡ ಕಳ್ಕೊಳ್ಬೇಡ. ಸಮಾಜಕ್ಕೆ ಕೊಡುಗೆ ನೀಡುವುದು ನಿಜವಾದ ಒಂದು ಶಕ್ತಿ. ನೀನು ಮಾಡುವ ಪ್ರತಿಯೊಂದು ಕೆಲಸವು ಮತ್ತೊಬ್ಬರ ಜೀವನದಲ್ಲಿ ಹರ್ಷ ತರಲಿ. ಉತ್ತಮ ಪ್ರಜೆಯಾಗಿ ಹೊಣೆಗಾರಿಕೆಯೊಂದಿಗೆ ನಡೆಯಲಿ. ದೇಶಕ್ಕೆ, ಸಮಾಜಕ್ಕೆ ಉಪಯುಕ್ತವಾಗುವ ಕಾರ್ಯಗಳನ್ನು ಮಾಡಿ ನಿನ್ನ ಗುಣಗಳು, ನಿನ್ನ ನಡೆನುಡಿಗಳು, ನಿನ್ನ ಕನಸುಗಳು, ಕಡೆಗಿನ ಸಮರ್ಪಣೆ, ಆಲ್ ದೀಸ್ ಥಿಂಗ್ಸ್ ಮೇಕ್ ಯು ಸ್ಪೆಷಲ್. ಜೀವನ ಸಂತೋಷ, ಆರೋಗ್ಯ, ಯಶಸ್ಸು ಮತ್ತು ಸಕಾರಾತ್ಮಕತೆಯಿಂದ ತುಂಬಿರಲಿ. ನೀನು ಎಲ್ಲಿಯೇ ಹೋದರೂ ಒಳ್ಳೆತನವನ್ನು ಹಂಚುವ ದೀಪವಾಗಿರು. ನಿನ್ನ ಮಾನವೀಯತೆ, ನಿನ್ನ ಮೌನದ ಸಹಾಯ, ನಿನ್ನ ನಗು ಎಲ್ಲವೂ ಕೂಡ ಇನ್ಸ್ಪೈರ್ ಆಗಲಿ ಇನ್ನೊಬ್ಬರಿಗೆ. ಎಂದಿಗೂ ಬೆಳಕಾಗು. ನನ್ನ ಸೋನು ಪಾಪು ಸಖತ್ತಾಗಿ ಆಟ ಆಡ್ತಾ ಇದ್ಲು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾಳೆ, ಮುದ್ದಾಗಿದ್ದಾಳೆ. ಅದರಲ್ಲಿದ್ದಂತಹ ಸಿಸ್ಟರ್ಸ್ ಅವರು ಬಂದರು, ಎಕ್ಸಸೈಸ್ ಮಾಡಬೇಕಮ್ಮ ನೀವು ಅಂತ ಹೇಳಿ. ಸೊ ನನ್ನ ಅಕ್ಕನಿಗೆ ಆಗ್ತಾ ಇರಲಿಲ್ಲ, ಅದಕ್ಕೆ ನಾನು ಮಾಡಿದ್ಮೇಲೆ ನಾನು ಕಲಿಸ್ಕೊಡ್ತೀನಿ ನನ್ನ ಅಕ್ಕನಿಗೆ ಅಂತೇಳಿ ನಾನು ಮಾಡಿದೆ. ಎಸ್,
ಕಾಲೆರಡು ಇದು ಕಿಲೋ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋ ಬ್ಯಾಲೆನ್ಸ್ ಮಾಡಿ ಅಷ್ಟು ಗಟ್ಟಿ ಅಷ್ಟೇ ಅಷ್ಟೇ. ಇದೆರಡೇ ಎಕ್ಸರ್ಸೈಸ್ ಡೇ ಮತ್ತೆ ಈವ್ನಿಂಗ್ 2 ಸಲ ಮಾಡಬೇಕು. ಊಟ ಆದ್ಮೇಲೆ ಚೆನ್ನಾಗಿ ವಾಕಿಂಗ್ ಮಾಡಬೇಕು. ಪೇಷಂಟ್ ಅಲ್ಲಿದ್ದಾರೆ, ನಾನು ನಿಮಗೆ ಒಂದು ವಾರ ಚಿಕನ್ ಮಟನ್ ಏನು ಊಟ ಮಾಡಂಗಿಲ್ಲ. ಕೊಬ್ಬರಿ ಖಾರ ಅದು ಏನು ಕೊಡ್ತಾರಲ್ಲ ಅದು ಆಲ್ಮೋಸ್ಟ್ ಎಲ್ಲ ಬಾಣಂತನ ಏನು ಕೊಡ್ತಾರೋ ಅದೆಲ್ಲ ಕೊಡ್ಬೋದು. ಇದು ಪ್ಲಾಸ್ಟರ್ ಹಾಕಿವಲ್ಲ ಅಲ್ಲಿ ಒಂದ್ಬಿಟ್ಟು ಬೇರೆ ಕಡೆ ಎಲ್ಲ ಶಾಖ ಕೊಡಿಸ್ಕೋಬೋದು, ಅಲ್ಲಿ ಒಂದ್ಬಿಟ್ಟು ಬೇರೆ ಕಡೆ ಎಲ್ಲ ಅರ್ಶನ ಹಾಕ್ಸ್ಕೋಬೋದು. ದಿನ ಸ್ನಾನ ಮಾಡಬೇಕು, ಹೈಜಿನಿಕ್ ಎಲ್ಲ ಮೇಂಟೈನ್ ಮಾಡಬೇಕು. ಪಾಪಕ್ಕೆ ಎಕ್ಸರ್ಸೈಸ್ ಹೇಳ್ಕೊಟ್ರಲ್ಲ, ಬೆನಿಫಿಟ್ ಏನು? ಅದು ಬೆನಿಫಿಟ್ ಬ್ಯಾಕ್ ಪೇನ್ ಬರಲ್ಲ, 1 ಫ್ಯಾಟ್ ಬರಲ್ಲ, 2 ಹೆಲ್ತಿಯಾಗಿ ಇರ್ತೀರಾ, 3 ಮತ್ತೆ ಇದು ವೆಜಿನಲ್ ಫುಲ್ ಟೈಟ್ ಮುಸ್ಕಾನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಟೈಮ್ ಸಿಕ್ಕಾಗೆಲ್ಲ ನಮ್ಮ ಸೋನು ಬೇಟಾ ಜೊತೆ ನಾನು ಆಟಾಡ್ತಾ ಇದ್ದೆ. ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಮಕ್ಕಳ ಜೊತೆ ಆಟ ಆಡೋದು. ಈ ವಿಡಿಯೋ ಕ್ಲಿಪ್ ಬಂದು ಇನ್ನೇನು ಡಿಸ್ಚಾರ್ಜ್ ಆಗಬೇಕೋ ಆ ಟೈಮಲ್ಲಿ ಹಾಕಿದ್ದಂತಹ ಏನು ಇಂಜೆಕ್ಷನನ್ನು ಹಾಕಿದ್ರು, ಗ್ಲೂಕೋಸನ್ನು ಹಾಕಿದ್ರು, ಡ್ರಿಪ್ಸ್ ಏನು ಹಾಕಿದ್ರಲ್ವ, ಸೊ ಅದನ್ನು ರಿಮೂವ್ ಮಾಡ್ತಿರೋ ಅಂಥದ್ದು. ಎಸ್, ಡಿಸ್ಚಾರ್ಜ್ ಆಗಿ ಇನ್ನೇನು ಮನೆಗೆ ಹೊರಡುವಂಥ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್. ದೇವರಿಗೆ ಒಂದು ಕೃತಜ್ಞತೆ ಹೇಳುವಂಥದ್ದು. ಯೂನಿವರ್ಸ್ಗೆ ಎಷ್ಟೇ ಹೇಳಿದರೂ ಸಾಕಾಗಲ್ಲ, ಯಾಕಂದರೆ ನನ್ನ ಅಕ್ಕ ಕ್ಷೇಮವಾಗಿ ಬಂದಿದ್ದಾಳೆ. ಹಾಗೆ ಒಂದು ಮುದ್ದಾಗಿ ಬ್ಯೂಟಿಫುಲ್ ಆಗಿರೋ ಮಗು ಬಂದಿದೆ. ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕಣ್ಣ ತುಂಬ ನೋಡಮ್ಮ, ಬಣ್ಣ ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ಕಂದ ಕಂದ ಕಂದಮ್ಮ.